ಬೆಳಗ್ಗೆನೆ 6 ಗಂಟೆಗೆ ಬಂದು ಈ ಗೋಡೆಗೆ ಮೇಲೆ ಬಾಟ್ರಿಗೆ ಎಲ್ಲ ಇದು ಕಿಟಕಿಗೆಲ್ಲ ಮಾಡೋದ್ರು ನೋಡಿ, ಕಿಟಕಿಗೆಲ್ಲ ಮಾಡೋರೆ. ಫುಲ್ ಎಲ್ಲ ಆಯ್ತು. ಇವಾಗೆಲ್ಲ ಬಿಚ್ಚಿದ್ದು, ಇವಾಗೆಲ್ಲ ಇದನ್ನು ವಾಶ್ ಮಾಡ್ಕೋಬೇಕು. ಇಲ್ಲಿರೋ ಪಾತ್ರೆ ಎಲ್ಲ ಹೊರಗಡೆ ಇಟ್ಕೊಂಡು ಇಲ್ಲಿ ನೋಡಿ ಇಲ್ಲೆಲ್ಲ ಇದ್ದಾವೆ. ಇವಾಗ ಇವೆಲ್ಲ ವಾಶ್ ಮಾಡ್ಕೋಬೇಕು. ಕಿಟಕಿಗೆಲ್ಲ ಹೊಡೆದಾರು ಓಪನ್ ಮಾಡಿದ್ದೀವಿ. ಇದೊಂದು ಬಾಗಿಲಿಗೆ ಒಂದು ನಾವು ಬೇರೆ ತರಿಸಿದ್ವಿ ಪೇಂಟ್ನ, ಬಟ್ ಅದ್ರ ಇದು ಯಾವುದೋ ಬೇರೆದು ಹೊಡೆದವ್ರೆ. ಸೊ ಹಂಗಾಗಿ ಒಂದು ಸ್ವಲ್ಪ ಡ್ರೈ ಆಗಲಿ ಬೇರೆ ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳವ್ರೆ. ಇದು ಸ್ವಲ್ಪ ಅಂಟುತ್ತೈತೆ ಈಗ ಹೊಡೆದೊಳ್ದಿರೋದಲ್ವ. ಸೊ ಹಂಗಾಗಿ ಇದೊಂದು ಚೇಂಜ್ ಮಾಡಿಸ್ಬೇಕು. ಆಮೇಲಿಂದ ಬರ್ತೀನಿ ಅಂತ ಹೋಗೋರೆ. ಎಲ್ಲ ಕಂಪ್ಲೀಟ್ ಆಯ್ತು. ನಾನು ನಮ್ಮಪ್ಪ ಪಾತ್ರೆ ಬೆಳ್ಕೊತಾಯಿದ್ದೀವಿ. ಕೆಲಸದಾರ ಅವ್ರಿಗೆ ಯಾವ ಆಂಟಿಗೆ ಹೇಳ್ದು ಅಂತ ಬರಲಿಲ್ಲ. ಈಗ ಅದಕ್ಕೆ ತುಂಬ್ಕೊಳ್ಳೋದ ನೀರಾ? ಇವಾಗ ತುಂಬ್ಕೊಂಡು ನಾನು ನಮ್ಮಪ್ಪ ಕ್ಲೀನ್ ಮಾಡ್ಕೋಬೇಕು. ಔಟ್ಫಿಟ್ಟು ಈ ಥರ ಬಂದೈತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಈ ಥರ ಇದೆ ಮನೆ. ಬಿಫೋರ್ ಯಾವ ಥರ ಇತ್ತು, ಆಫ್ಟರ್ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಈ ಕಡೆ ಮನೆಗೂ ಓಡಿಸಿದ್ವಿ. ಈ ಕಡೆ ಮನೆ ಹೊಸ ಮನೆ ಅಲ್ವಡ, ಈ ಕಡೆ ಮನೆ ಹೊಸ ಮನೆ. ಬಣ್ಣ ಇತ್ತು ಅಂದ್ಬಿಟ್ಟು ಯಾವುದಾದ ಮಿಕ್ಸ್ ಮಾಡ್ಕೊಂಡು ಓಡಿಸಾಯ್ತು. ಇವಾಗಿನ ಮೋಟ್ರ್ ಹಾಕೊಂಡು ನೀರು ಬಿಡ್ಕೊಂಡು ಇವೆಲ್ಲ ತೊಳೆದು ಜಗ್ತಿ ಎಲ್ಲ ತೊಳೆದಿದ್ದೀನಿ. ಇದೆಲ್ಲ ದಬಾಕಬೇಕು. ತೊಳೆದಿಲ್ಲ ದಬಾಕಿರೆ ಇದೊಂದು ಸ್ವಲ್ಪ ಅಂದ್ಬಿಡ್ತು. ಇವೆಲ್ಲ ಇಲ್ಲಿಟ್ಟಿದ್ವಲ್ಲ, ಇಲ್ಲ ಅದು ಇಲ್ಲಿಗೂ ಹೊಡೆದು ಬಿಡೋರೇನಲ್ವಾ? ಬಣ್ಣಿರ್ಲಿಲ್ವಾ ಬಿಡು. ಇದೇನು ಚೆನ್ನಾಗೈತಿ. ಇದನ್ನೆಲ್ಲ ತಗೊಂಡು ಕ್ಲೀನ್ ಮಾಡ್ಕೋಬೇಕು ಇವಾಗ. ಇಲ್ಲಿ ನೋಡಿರಿ ಪಾತ್ರೆಗಳ. ಇವಾಗ ಇದನ್ನೆಲ್ಲ ತೊಳೆದು ಇಲ್ಲಿಗೆ ದಬಾಕೋಣ. ಮೋಟ್ರ್ ಆನ್ ಮಾಡ್ಕೊಂಡು ತುಂಬ್ಕೋಬೇಕು ಇವಾಗ ನೀರ. ಓಕೆ ಗೈಸ್, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ. ಎಷ್ಟೊಂದು ಪಾತ್ರೆಗಳು ನೋಡಿ ಅಲ್ಲಿ. ಯಪ್ಪ ಸಾಕಾಗೋಗ್ಬಿಡುತ್ತೆ ಗುರು. ಎರಡು ಮನೆದು ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಮದುವೆಗೆ ಮನೇನೋ ರೆಡಿ ಆಯಿತು. ರೆಡಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ತೋರಿಸ್ತೀನಿ ಯಾವ ಥರ ಐತೆ ಅಂತ. ನೋಡಿ ಅಲ್ಲಿ ಮಜ್ಜಿಗೆ ಐತೆ, ಕುಡಿಯಮ್ಮ. ಅಣ್ಣ ನಾವು ಕುಡಿದ್ವಾ? ಸುಸ್ತಾಯ್ತು ನನಗಂತ ಇಷ್ಟೊಂದು ಬೆಳಗೋತಿಗೆ. ಮತ್ತೆ ಕುಡಿದ್ಬಿಟ್ಟು ಇವೆರಡು ತೊಳ್ಕೊಬ. ಕುಡಿ. ನೋಡಿ ಗೈಸ್, ಇಷ್ಟು ಪಾತ್ರೆ ತೊಳೆದಿದ್ದೀವಿ. ನಾನು ತೊಳ್ಕೊಟ್ಟಂಗೆ ನಮ್ಮಪ್ಪ ದಬಾಕಿದ್ರು. ತೊಳೆಯೋತಿ ಸುಸ್ತಾಗೋಯ್ತು. 11 ಗಂಟೆ ಕುತ್ಕೊಂಡವ್ರು. ಇವಾಗ 2 ಗಂಟೆ ಏನೋ ಟೈಮು. 2 ಗಂಟೆ ಆಯಿತು. ನನಗಂತೂ ಕಾಲು ಹಿಂಗೆ ಎದ್ರೆ ಹಾಗೆ ಜೋಬುತ್ತಾವಮ್ಮ. ಹಂಗೆ ಇಟ್ಕೊಂಡಂಗೆ ಹೋಗ್ಬಿಟ್ಟೈತಿ ಸೊಂಟಲು ಕಾಲುವೆ. ಬೋರ್ಲಿ ಎಲ್ಲ ಅರ್ಧ ಪಾತ್ರೆ ಮುಕ್ಕಾಲು ಪಾತ್ರೆ ತೊಳೆದಿದ್ದೀವಿ. ಅವಾಗ ಬರ್ತಾರಲ್ಲಮ್ಮ ಮತ್ತೆ ಎಲ್ಲ ಹೋಯ್ದೆ ಅಂತ. ಬಿಸಿಲು ಬಂದೈತೆ, ತಲೆ ಮೇಲೆ ಬಟ್ಟೆ ಹಾಕಿ ತೊಳಿತಾ ಇದ್ದೀನಿ. ಅವಾಗ ತೊಳ್ಕೊಡ್ಲ ಅಂತ ಬರ್ತಾರೆ. ಹೇಳಿದ್ದೀನಿ ದುಡ್ಡು ಕೊಡ್ತೀನಿ ಕಣಂಟಿ, ಬನ್ನಿ ಬೇಗನೆ, ಬಿಸಿಲು ಹತ್ತೋತಿ ತೊಳ್ಕೊಳ್ಳೋಣ ಅಂತ. ಬರಲೇ ಇಲ್ವಲ್ಲ. ಮತ್ತೆ ಮುಕ್ಕಾಲು ವರ್ಷ ಆದ್ಮೇಲೆ ಬಂದವರಲ್ಲ. ಮತ್ತೆ ಇನ್ನು ಅವಾಗೇನಕ್ಕೆ ಇನ್ನು ಫ್ರೀಯಾಗಿ ತೊಳ್ಕೊಡ್ತಿದ್ರಾ? ಅದಕ್ಕೆ ಅತ್ಲಾಗ ಅಣ್ಣತ್ಲ ಬೇಡ ಬಿಡು, ನಾವಿಬ್ರು ತೊಳ್ಕೊತಾ ಇದ್ದೀವಿ ಅಂತ. ಅಣ್ಣನೂ ನೀರು ತುಂಬಿಕೊಡ್ತು, ಮೋಟ್ರ್ ಆನ್ ಮಾಡ್ಕೊಂಡು ತೊಳ್ದಂಗೆ ದಬಾಕ್ತು. ಅಲ್ಲೆಲ್ಲ ತೊಳೆದಿದ್ದೆ ಮುಂಚೆಗ್ಲೆಯ. ಇವಾಗ ತೊಳ್ದಾತು. ಇನ್ನು ಒಳಗಡೆ ಒಂದು ಅರ್ಧ ಗಂಟೆ ಮಂಕತ್ನಿ. ಒಂದು ಅರ್ಧ ಗಂಟೆ ಮಂಕೊಂಡು ಅಯ್ಯೋ ಊಟನ ಬೇಡ, ಮಜ್ಜಿಗೆನೇ ಕುಡ್ತಿದ್ದೀನಿ ಒಂದು ಅರ್ಧ ಲೀಟ್ರ್ ಅಷ್ಟ. ಕಟ್ಟನೆ ನೀರು ಕುಡಿಯಂಗಾಯ್ತಲ್ಲ. ಈಗ ಒಂದು ಅರ್ಧ ಗಂಟೆ ಹಂಗೆ ಉಳ್ಳಾಡಿ ಅಲ್ಲೊಂದು ಅಕ್ಕಿ ಹೆಂಗೆ ಹೋಯ್ತೈತಿ. ಅದು ಮರ್ತೆ. ಈಗ ತೊಳೆದಾದ್ಮೇಲೆ ಅಲ್ಲಿಟ್ಟಿದ್ವಲ್ಲ, ಅವಾಗ ನೋಡ್ದು ಅದಕ್ಕೆ ನೀರು ಇದಿಟ್ಟು ಆಮೇಲೆ ತೊಳೆದ್ರಾಗುತ್ತೆ ಅಂತವ. ಬಿಡು ಹಂಗೆ ನೀರು ಅಲ್ಲೆಲ್ಲ ಉಯ್ಬೇಡ ಕಣಮ್ಮ, ಆ ಕಡೆ ಕುಯ್ಯಮ್ಮ. ಅಲ್ಲೆಲ್ಲ ತೊಳೆದಿದ್ದೀವಿ ಕಣಮ್ಮ, ಹಂಗಂಗೆ ಆಗುತ್ತೆ ಸಗಣಿದು. ಹಂಗೆ ಇಡು ನೀರು ತೊಳ್ಕೊಂಡ್ರೆ ಅದು ಪಾತ್ರೆ ತಗೊಳಕ್ ಬತ್ತೀವಲ್ಲ ಆಗ. ಈಗ ಬಿಸಿಲು ಹೊಡಿತೈತೆ, ಬಾ ಆ ಮಜ್ಜಿಗೆ ಕುಡಿದು ಒಂದೆರಡು ತೊಳ್ಕೊಂಡು. ಹೊಸಿ ಬಿಸಿಲು ಹೊಡಿತೈಲ್ಲ. ಇನ್ನು ಇದನ್ನೆಲ್ಲ ಯಾವಾಗ ಕ್ಲೀನ್ ಮಾಡ್ಕೊಳೋದು? ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಊಟ ಮಾಡಿ ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ. ಇನ್ನು ಇದು ಬೈಂಡ್ ಬೇರೆ ಹೊಡಿಬೇಕು 3ನೇ ದಿವಸ. ಇದನ್ನೆಲ್ಲ ಉಜ್ಜೋ ಹೊತ್ತಿಗೆ ಅಷ್ಟೇ ಕತೆ. ಮಟಾಶ್. ಓಕೆ, ನನ್ನ ಮಗಳು ಮಂಗವಳೆ. ಚೆನ್ನಾಗಿ ನಿದ್ದೆ ಮಾಡೈತೆ ಬಂಗಾರಮ್ಮ. ನಾನೊಂದು ಅರ್ಧ ಗಂಟೆ ಮಂಕೋತೀನಿ. ನೋಡಲ್ಲಿ ಅದು ನೋಡಿದರೆ ಪೈಂಟೆಲ್ಲ ಹಾಕೊಂಡಿದ್ದೆ. ಪ್ಯಾಂಟಿಗೆ ನೆನ್ನೆಲ್ಲ ಒಡ್ಡಾಡಿ ಎಲ್ಲ ಹಂಗಂಗೆ ಇಟ್ಟಿದ್ವಿ ಗೈಸ್. ಏನು ಅನ್ಕೋಬಿಡಿ. ಎಲ್ಲ ಆಯ್ತಲ್ಲ, ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಬಟ್ ನಮ್ಗೆ ತುಂಬ ಸುಸ್ತಾಯಿತು. ಸ್ವಲ್ಪ ಒಂದು ಅರ್ಧ ಗಂಟೆ ಓಡಾಡ್ಬಿಟ್ಟು ಹೋಗ್ತೀನಿ. ಕೈ ಕಾಲೆಲ್ಲ ಪಟ ಅಂತವೆ. ಟೆರೆಸ್ ಮೇಲೆ ಬಣ್ಣ ಎಲ್ಲ ಚೆನ್ನಾಗೈತೆ ಅಂತ
ಹೊಡೆದವ್ರೆ ಅಂದ್ಬಿಟ್ಟು ಚೆನ್ನಾಗಿದೆ ನೀಟಾಗಿದೆ ಅಂದ್ಬಿಟ್ಟು ದಟ್ಟೆ ಎಲ್ಲ ಒಣೆ ಹಾಕ್ತು. ಇಲ್ಲಿ ನೋಡಿ, ದಟ್ಟೆ ಎಲ್ಲ ಒಣ ಹಾಕ್ಬಿಟ್ಟು ಇಲ್ಲಿ ಬೇಳೆಗಳೆಲ್ಲ ಒಣ ಹಾಕ್ತಿದ್ವಿ. ನೋಡಿ, ಯಾವ್ಯಾವ ಬೇಳೆಗಳಿದ್ದವೆಲ್ಲ ಒಣ ಹಾಕ್ಬಿಟ್ಟು ತುಂಬಿಡೋದು. ಇವೆಲ್ಲ ಬಣ್ಣದ ಬಾಕ್ಸ್. ರೈಲು ಒಯ್ದೈತಿ ಚಿಕ್ಕ ಬುಕ್ಕು. ಅವು ತಗರಿ ಬೇಳೆ ಫುಲ್ ಸಣ್ಣ ಬೇಳೆ, ಅವು ಬೇರೆ ಒಣ ಹಾಕು. ಕನ್ಫ್ಯೂಸ್ ಆಗ್ಬಿಟ್ಟು ಕಣ ಆ ಕಡೆಗೆ ಹಾಕೋಣ. ಆಮೇಲೆ ತುಂಬೇಕಾರೆ ಆಮೇಲೆ ಹಂಗೆ ಅನ್ಕೊಳ. ಅಲ್ಲ ಲಾಸ್ಟಿಗೆ ಹಾಕಿ ಅಲ್ಲಿಗೆ, ಅಲ್ಲಿಗೆ ತುಂಬೇಕಾರೆ ಆಮೇಲೆ ಒಟ್ಟಿಗೆ ತುಂಬಿಟ್ಟವು. ಅಲ್ಲಿಗೆ ಹಾಕಿ ತುಡಿ ಬಿಡ ಕಣವ ನೀನು. ಎಲ್ಲ ಒಣ ಹಾಕ್ಬಿಟ್ಟು ಇಡೋಣ ಅಂದ್ಬಿಟ್ಟು ತಗೊಬಂದಿದ್ದೆ. ನೋಡಿ ದಟ್ಟ ಕಡೆಲ್ಲ. ಈ ದಟ್ಟ ಸ್ಟೋರಿ ಏನು ಗೊತ್ತಾ, ಇದು ಅವಾಗ ಫುಲ್ಲು ಚೀಟಿಲಿ ತಗೊಂಡಿದ್ದ ದಟ್ಟ. ಒಂದು ದಟ್ಟ ಇದು ಒಂದು ಕಡೆ ಹೊಚ್ಕೊಂಡ್ರೆ ಚಳಿ ಆಗುತ್ತೆ, ಒಂದು ಕಡೆ ಹೊಚ್ಕೊಂಡ್ರೆ ಸೆಕೆ ಆಗುತ್ತೆ ಅಂತ ಹೇಳೋರು. ಬಟ್ ಅದು ಅವಾಗೆಲ್ಲ ನಮಗೆ ನಾಲೆಡ್ಜ್ ಇಲ್ಲ, ಗೊತ್ತಿಲ್ಲ. ಒಂದು 10-15 ವರ್ಷದಿಂದ ಇರೋ ದಟ್ಟ ಇದು. ಫುಲ್ ಮೆತ್ತು ಸಾಫ್ಟಾಗಿದೆ. ಹಂಗಂತ ಹೇಳ್ಬಿಟ್ಟು ನಾನು ಹೊಚ್ಕೋಬೇಕು ಅಂತ ಕಿತ್ತಾಡು. ಈಗ ಹೊಚ್ಕೊಂಡ್ರೆ ಯಾರು ಇಲ್ಲಿದ್ದು ಯಾರು ಹೊಚ್ಕೋತಾರೆ ಅಂತ ಅನಿಸ್ಬಿಡುತ್ತೆ. ಈ ಸ್ಟೋರಿ ಇದೆಷ್ಟು ಚೀಟಿಲಿ ಹಾಕಿದ್ವಿ. ಚೀಟಿಲಿ ಹಾಕಿದ ದಟ್ಟ ಕೊಟ್ಟಿದ್ದು ಒಂದು 3,500 ಏನೋ. ಬಟ್ ಒಂದು ಮೆಮೊರಿ ಇರುತ್ತಲ್ಲ. ಇವಾಗ ನೋಡಿ, ಹಾಕಿದ ತಕ್ಷಣ ಕಿತ್ತಾಡ್ತಿದ್ವಿ. ನಂಗೆ ಬೆಚ್ಚಗಾಗೋದು ಬೇಕು, ನಂಗೆ ಚಳಿ ಆಗೋದು ಬೇಕು ಅಂತ. ಇದು ದಟ್ಟ ಸ್ಟೋರಿ. ಇವೆಲ್ಲ ದಟ್ಟ ಅಲ್ಲ, ಬೆಡ್ಶೀಟು, ಬ್ಲ್ಯಾಂಕೆಟು. ಇದೊಂದು ದಟ್ಟ ಹೊಲ್ಸಿಟ್ಟೈತೆ. ಮದುವೆಗಳಿಗೆ ಫಂಕ್ಷನ್ಗಳಿಗೆ ಬಂದರೆ ಬೇಕಾಗುತ್ತೆ ಅಂತ ಎಲ್ಲ ಕಾಂಪೌಂಡ್ ಮೇಲೆ ಹಾಕಿದ್ದೀವಿ. ಬಣ್ಣಗಳು ಹೊಡೆದಿದ್ರೆಲ್ಲ ಡಬ್ಬಗಳೆಲ್ಲ ಒಣಗಾಕಿಟ್ಟವ್ರೆ. ಇವಾಗ ಅಲ್ಲಿ ಬೇಳೆಗಳೆಲ್ಲ ಒಣ ಹಾಕ್ತಾಯಿದ್ದೀವಿ. ಇವತ್ತಿಗೆ 4th ಡೇ. ಬಣ್ಣದ ಕೆಲಸ ಎಲ್ಲ ಮುಗೀತು. ಒಳಗಡೆ ಕ್ಲೀನ್ ಮಾಡ್ಕೋಬೇಕು. ಟೆರೆಸ್ ಮೇಲಿಂದು ಈ ಥರ ಹಿಂಗೆ ಹಾಕ್ಬಿಟ್ಟು ಇವೆಲ್ಲ ಸಂಜೆಗೆ ತುಂಬಿಡ್ಕೋಬೇಕು. ಗಾಯಸ್, ಇದು ನೋಡಿ ಕೊತ್ತಿಂಬರಿ ಆಟ ಆಡ್ತೈತಿ. ಓಕೆ ಬನ್ನಿ, ಎಲ್ಲ ಒಣ ಹಾಕ್ಬಿಟ್ಟು ಹೋಗೋಣ ಕೆಳಗಡೆ. ತಿಂಡಿ ತಿನ್ನಬೇಕು, ಹೊಟ್ಟೆ ಸಿತೈತೆ. 10 ಗಂಟೆ ಆಗೋಯ್ತು. ಈಗ ನೀಟಾಗಿ ಶೆಲ್ಫ್ ಕಲ್ಲೆಲ್ಲ ಒರೆಸಿದ್ದೀನಿ. ಅದು ನೀಟಾಗಿ ಹಂಗೆ ಅಡುಗೆ ಮಾಡಿ ಇವಾಗ ಬಿಡು. ಈಗ ನೀನು ಅಕ್ಕಿ ಎತ್ತೈತಿ, ಅವಳು ಚೆಲ್ಲಿರುತ್ತಾ? ಹಾಕಿರೋ ಬಟ್ಟೆ ಬಿಚ್ಚೋದು ಹಾಕೋದು ನಿನ್ನ ಪಾಪುಗೆ. ಇಲ್ಲಿ ನೋಡಿರಿ, ಇಲ್ಲಿ ಡಬ್ಬಲ್ ಕೆಲಸ ಮಾಡಿಕೊಟ್ರೋದು. ಇಲ್ಲಿರೋ ಅಕ್ಕಿ ತಗೊಂಡು ಎಲ್ಲ ಚೆಲ್ ಕೂರಿಸಿದ್ಯಾ. ನಿನ್ನಮ್ಮ ಇವು ಮಾತ್ರ ತುಂಬಿಟ್ಟು ಕೇಳಮ್ಮ. ಈಗ ಕಸ ಗುಡಿಸ್ತೀನಿ ಇವೆಲ್ಲವೂ. ಈಗ ಇವೆಲ್ಲ ಯಾವುದಕ್ಕೆ ತುಂಬ್ತೀಯ? ತುಂಬಿಟ್ಟು ಬೆಳಗ್ಗೆ ನೀರು ಬಂದ ತೊಳೆದ್ರಾಗುತ್ತೆ. ತಗ ಯಾವುದೋ ಒಂದು ಪಾತ್ರೆ ಆಯ್ತಾ? ಇಲ್ಲ ಅಂತ ಬೆಳಗಿಂದ ಸಂಜೆವರೆಗೂ ಮಾಡ್ತಾನೆ ಇರೋದಲ್ಲ. ಈಗ ನಂಗೆ ಅಡುಗೆ ಮನೆ ಕ್ಲೀನ್ ಆಯಿತು, ಈಗ ವಾಶ್ರೂಮು ಇದು ಕ್ಲೀನ್ ಆಯಿತು. ಎಲ್ಲ ಜೋಡಿಸಿದ್ದು ನೀವು ಒರೆಸ್ಕೆ ಬಂದರೆ ಮುಗೀತು. ಆಮೇಲೆ ಜೋಡಿಸ್ಕೊಳ್ಳೋದು ಎಲ್ಲವೂ. ಎಲ್ಲ ಇರುತ್ತೆ ನೋಡು. ಎಲ್ಲ ತುಂಬಿಟ್ಟಿದ್ದೀನಿ. ಆಮೇಲೆ ಜೋಡಿಸ್ಕೊಳ್ಳೋದು. ಎಣ್ಣೆ ಎಲ್ಲ ವಾಶ್ ಮಾಡಿದ್ದೀವಿ. ಇಲ್ಲೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕೆಲ್ಲ. ನಮ್ಮನೆ ಯಾವತ್ತಾರ ನೋಡಿ, ಸುಬ್ಬಲಕ್ಷ್ಮಿ ಎಲ್ಲ 1-2 ಡಬಲ್ ಕೆಲಸ ಕೊಟ್ಟವಳೆ ಕ್ಲೀನಿಂಗಿಗೆ. ತುಂಬ್ತೀಯ? ಒಣೊಂದು ತಗೋಬತ್ತಾಳೆ. ಸರಿ, ಯಾವುದೇ ಜಾಸ್ತಿ ಐತಿ ಯಾವುದೋ ಕಮ್ಮಿ ಐತಿ ನೋಡ್ಕೊಂಡು ತುಂಬಬೇಕು. ನೋಡ್ಕೊಂಡು ತುಂಬನೇ ಇರುಮೆ ಇದೆಲ್ಲ. ನೀನೇನು ಮಾಡೋ ಗೊತ್ತಾ ಸರಿ? ಈ ಕವರಿ ತುಂಬ ಹುಣ್ಸೆ ಹಣ್ಣ ಬಾ. ನಾವು ಬಾಟ್ಲಿ ತುಂಬ್ತೀವಿ ಬಾ. ನಿಂಗೆ ಹಾಕಲ್ಲ ತುಂಬಕ್ಕೆ. ನಾನು ತಾತನೂ ತುಂಬ್ತೀವಿ ಬಾ. ಇವಾಗ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಅಂತ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಅಂದರೆ ಯಾವ ಬ್ಲೌಸು ಏನು ಎತ್ತಂತ ನಿಮಗೇನು ಸೀರೆನೇ ತೋರಿಸ್ತಿಲ್ಲ. ಓಕೆ, ನಾನು ಬ್ಲೌಸ್ ಸ್ಟಿಚ್ ಆದಮೇಲೆ ತೋರಿಸೋಣ ಅಂತ ಅಂದ್ಕೊಂಡೆ. ಬ್ಲೌಸ್ ಯಾವ ಥರ ಬಂದಿದೆ, ಸೀರೆ ಯಾವ ಥರ ಅಂತ. ಬಟ್ ಹಂಗೆ ರಫ್ ವರ್ಕಲ್ಲಿ ತೋರಿಸ್ತೀನಿ. ಓಕೆ, ನಮ್ಮ ಅಮ್ಮನ ಸೀರೆ ಯಾವುದು ಅಂತ. ನನಗಿನ್ನೂ ಧಾರೆ ಸೀರೆ ಅದೇನು ಪರ್ಚೇಸ್ ಮಾಡಿಲ್ಲ. ಸೊ ಇದೊಂದು ಅಮ್ಮನ ಸೀರೆ. ರಿಸೆಪ್ಷನ್ಗಾರು ಆಯಿತು, ಧಾರೆಗಾರು ಆಯಿತು. ಇದೊಂದು ಸ್ಯಾರಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ನಂದು ಇದೊಂದು ಸ್ಯಾರಿ, ಬ್ಲೌಸ್ ಸ್ಯಾರಿ. ಓಕೆ, ನಾನು ಇವಾಗ ಹೋಗ್ತಾ ಇದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡ್ಕೊ ಬಂದಮೇಲೆ ಡೀಟೇಲಾಗಿ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿಸಿದ್ವಿ, ಆಮೇಲೆ ಬ್ಲೌಸ್ ಯಾವ ಥರ ಹೊಲಿದ್ರು, ಮತ್ತು ನಮ್ಮ ಅಮ್ಮನ ಸೀರೆ ಪರ್ಟಿಕ್ಯುಲರ್ಗೆ ಯಾವ ಥರ ಡಿಸೈನ್ ಇದೆ, ಏನು ಎತ್ತ ಅಂತ ಅಳ್ದ್ಬಿಟ್ಟು ತೋರಿಸ್ತೀನಿ. ಓಕೆನಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ಅನ್ಕೋತೀನಿ. ನೀವು ಕಮೆಂಟ್ ಮಾಡಿ ಹೇಳಿ ನಿಮಗೇನಂತ ಅನ್ನಿಸ್ತು ಅಂತ.
ಆಮೇಲೆ ಮತ್ತೆ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದೀನಿ, ಆಲ್ರೆಡಿ ವೀಡಿಯೋ ಮಾಡೋಕ್ಕಲ್ಲ. ಅದೇ ಬ್ಲೌಸ್ ಬಂದಮೇಲೆ ಎಲ್ರದ್ದು ವೀಡಿಯೋ ಮಾಡ್ತೀನಿ ಗೈಸ್. ನಂದೊಂದು 2 ಸ್ಯಾರಿ ಮೈಸೂರು ಸಿಲ್ಕು ಅಮ್ಮಂದು ಎಲ್ಲ ಕೊಟ್ಟಿದ್ದೀನಿ. ಈಗ ಇದು ವರ್ಕ್ ಮಾಡ್ಸೋಣ ಅಂದ್ಬಿಟ್ಟು ತಗೊಂಡು ಹೋಗ್ತಾ ಇದ್ದೀನಿ. 4 ಸ್ಯಾರಿ ಇದೆ, ವರ್ಕ್ ಮಾಡ್ಸೋಣ ಅಂತ ತಗೊಂಡು ಹೋಗ್ತಿದ್ದೀನಿ. ಹೋಗಿ ಸಿಂಪಲ್ ವರ್ಕೇ ಮಾಡ್ಸೋಣ, ಇಲ್ಲ ಅಲ್ಲಿಗೆ ಹೋದ್ಮೇಲೆ ನೋಡ್ತೀನಿ ಯಾವ ಡಿಸೈನ್ ಇಷ್ಟ ಆಗುತ್ತೆ ಏನು ಇತ್ತಂತ. ಸಿಂಪಲ್ ವರ್ಕೇ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಯಾವತ್ತೂ ವರ್ಕ್ ಮಾಡಿರೋದು ಹಾಕ್ಕೊಂಡಿಲ್ಲ. ಸೊ ಹಂಗಾಗಿ ಈ ಸಲ ಮಗನ ಮದುವೆಗೆ ವರ್ಕ್ ಮಾಡ್ಸೋಣ, ಇನ್ನು ಯಾವ ಮದುವೆಗೆ ಮಾಡ್ಸೋಕ್ಕಾಗುತ್ತೆ ಅಂದ್ಬಿಟ್ಟು ನಾನೇ ವರ್ಕ್ ಮಾಡಿಸ್ಕೊಡ್ತೀನಿ ಕೊಡಮ್ಮ, ಈ ಸಲ ವರ್ಕ್ ಮಾಡಿಸಿರೋದು ಹಾಕೊಳ್ಳಮ್ಮ ಅಂದ್ಬಿಟ್ಟು ವರ್ಕ್ ಮಾಡೋಕೆ ತಗೊಂಡು ಹೋಗ್ತಿದ್ದೀನಿ. ನಾನು ನನ್ನ ತಮ್ಮ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಫುಲ್ಲು ಹೆವಿ ಸ್ಟ್ರೈನು ಇವತ್ತೆಲ್ಲ, ಫುಲ್ ಎಲ್ಲ ಕ್ಲೀನ್ ಮಾಡೋದು ಆಯಿತಾ. ಅದೇ ಕ್ಲೀನ್ ಮಾಡೋದು, ಆದರೆ ಪಾತ್ರೆ ಎಲ್ಲ ಹಂಗಂಗೆ ಇಟ್ಟಿದ್ದೀವಿ. ನಾಳೆಗೆ ಬರೀ ನಾನು ಬೆಂಗಳೂರಿಗೆ ಹೋಗಬೇಕು. ಸೊ ಇನ್ನು ನನಗೆ ಧಾರೆ ಸೀರೆ ಏನು ತಗೊಂಡಿಲ್ಲ, ನನ್ನ ಮಗಳಿಗೆ ಲಂಗದೋಣಿ ತಗೊಂಡಿಲ್ಲ, ನಮ್ಮ ಮನೆಯವ್ರಿಗೆ ಬಟ್ಟೆ ತಗೊಂಡಿಲ್ಲ, ಮತ್ತು ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆಲ್ಲ ಲೇಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಾಳೆಗೇನೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕೆಲಸ ಮುಗೀತು, ಪಾತ್ರೆ ಒಂದು ಜೋಡಿಸ್ಕೋಬೇಕಷ್ಟೇ ಅಮ್ಮ. ಇಲ್ಲ ಶೆಲ್ಫ್ ಕಲ್ಲು ಎಲ್ಲ ಕೆಲಸನೂ ಮಾಡ್ಕೊಟ್ಟಿದ್ದೀನಿ. ಮತ್ತು ಕಬೋರ್ಡ್ ಒಂದು ಫಿಟ್ ಮಾಡಿಸ್ಬೇಕು. ನನ್ನ ತಮ್ಮ ಒಂದು 2 ಡೇಸ್ ಇರ್ತಾರೆ, ಅವರಿದ್ದು ಎಲ್ಲ ಕೆಲಸ ಮಾಡಿಕೊಟ್ಟು ಹೋಗ್ತಾರೆ. ಆಲ್ಮೋಸ್ಟ್ 90% 99% ಆಯಿತು, ಪಾತ್ರೆ ಒಂದು ಜೋಡಿಸ್ಕೋಬೇಕಷ್ಟೇ. ಸೊ ಹಂಗಾಗಿ ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೊರಟಿದ್ದೀನಿ, ನನ್ನ ತಮ್ಮ ಗಾಡಿ ತೆಗಿತಾ ಇದ್ದೀನಿ. ಸೊ ಅದಕ್ಕೆ ಮಾತಾಡ್ತಿದ್ದೀನಿ ಒಂದೇ ಹೊಸ್ರಿಗೆ. ಯಾಕೆ ಅಂತ ನಂಗೆ ಹುಷಾರಿಲ್ಲ, ಗಂಟ್ಲು ಕಟ್ಟಿತ್ತು, ನೆನ್ನೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಫುಲ್ ಮಲ್ಕೊಬಿಟ್ಟೆ ಕೆಲಸ ಮಾಡಿ. ಜ್ವರ ಬಂದಿತ್ತು, ಕೆಮ್ಮು ಬಂದಿತ್ತು. ಇವತ್ತು ಸ್ವಲ್ಪ ಪರವಾಗಿಲ್ಲ, ಮಾತ್ರೆ ತೊಗೊಂಡಿದ್ದೆ. ಮಾತ್ರೆ ತಗೊಳ್ಳಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ. ಸೊ ಮಾತ್ರೆ ತಗೊಂಡಿದ್ದೆಲ್ಲ ಸ್ವಲ್ಪ ಪರವಾಗಿಲ್ಲ. ಇವಾಗ ಗಂಟ್ಲು ಕಿಚ್ಚು ಆಯ್ತೈತೆ, ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ನಾನು ವಾಯ್ಸಲ್ಲೇ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀವಿ ಅಂತ ಅನ್ನಿಸ್ತೈತಲ್ಲ. ಬಿಸಿಲು 3 ಡೇಸು ಈ ಮನೆ ಕೆಲಸ ಹಿಂಗೆ ಅಂತಾರೆ. ಇನ್ನೊಂದು ಗೈಸ್ ಒಂದು ಟಿಪ್ಸ್ ಕೊಡ್ತೀನಿ ಕೇಳಿ. ನೀವು ಯಾರೇ ಹೊಸ ಮನೆಗೆ ಹೋಗೋರು ಪೇಂಟ್ ಮಾಡಿಸ್ಕೊಂಡು ಫುಲ್ ಎಲ್ಲ ಪೇಂಟಿಂಗ್ ಕೆಲಸ ಮುಗಿಸ್ಕೊಂಡು, ಮನೆ ಕೆಲಸ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಸ ಮನೆಗೆ ಹೋಗಿ. ಓಕೆ, ನಾವು ಹೊಸ ಮನೆಗೆ ಹೋಗಿದ್ದಾರಾದ್ಮೇಲೆ ಏನು ಕೆಲಸನೂ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಎಲ್ಲ ಪ್ರತಿಯೊಂದು ತೆಗಿಬೇಕು. ಇವಾಗ ನಮಗೆ ಹೆಂಗೆ ಅಂತಂದ್ರೆ ಹೊಸ ಮನೆ ಅಂತ ಅಲ್ಲ, ವಾಸ ಇರೋ ಮನೆ ಪೇಂಟ್ ಮಾಡಿಸೋದಿದೆಯಲ್ಲ, ನರ್ಕಾಗೋರು ಪ್ರತಿಯೊಂದು ಪಿನ್ನ ಇಟ್ಟಿದ್ದ ಐಟಮ್ಸು ತೆಗಿಬೇಕು, ಎಲ್ಲ ಕ್ಲೀನ್ ಮಾಡಬೇಕು. ಪೇಂಟ್ ಆಗಿದ ತಕ್ಷಣ ಎಲ್ಲ ವಾಶ್ ಮಾಡ್ಕೋಬೇಕು, ಎಲ್ಲ ಜೋಡಿಸ್ಕೋಬೇಕು. ತುಂಬ ಕಷ್ಟ ಆಗುತ್ತೆ. ಓಕೆ, ಇವಾಗ ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಬರೋಣ ಬನ್ನಿ. ಸುಸ್ತಾಗೋಯ್ತು, ಒಂದು ದಿವಸರಿಗೆ ಮಾತಾಡ್ದೆಲ್ಲ, ಗಂಟಲು ಒಣಗ್ತಾ ಇದೆ. ಫುಲ್ ಸ್ವಲ್ಪ ಕೋಲ್ಡ್ ಆಗಿದೆ, ಕಿಚ್ಚೈತೆ, ಕೆಮ್ಮೈತೆ, ಜ್ವರ ಐತೆ, ಬಾಡಿ ಪೇನ್ ಐತೆ, ಎಲ್ಲ ಐತೆ. ಎಲ್ಲ ಕೆಲಸ ಮಾಡಿಬಿಟ್ಟು ನಾವು ಅಮ್ಮಂಗೆ ಕೇಳ್ತೀನಿ, ಇದು ವರ್ಕ್ ಮಾಡಿಸಿರೋದಕ್ಕೆ ನಾನು ಅಂದೇನೋ ಅಮ್ಮ ಅಂತ. ಅಮ್ಮ, ನೀನು ಫಸ್ಟ್ ಟೈಮ್ ವರ್ಕ್ ಮಾಡೋದು ಹಾಕೊಳ್ತಾ ಇರೋದಲ್ವಮ್ಮ? ಫಸ್ಟ್ ಟೈಮ್ ಬ್ಲೌಸಿಗೆ ವರ್ಕ್ ಮಾಡಿಸ್ತಾ ಇರೋದು ಅಂದರೆ ನೀನು ಡಿಸೈನ್ ಮಾಡಿಸಿರೋ ಬ್ಲೌಸ್ಗಳು ಯಾವುದು ಉಟ್ಕೊಂಡು ಹಾಕೊಂಡಿರಲಿಲ್ಲ ಇಲ್ಲಿವರೆಗೂ. ನಮ್ಮಮ್ಮ ಬೇಡ ಅಂತ ಅಂದರು. ನಾನೇ ಇನ್ನು ಯಾವ ಮದುವೆನಿಲ್ಲ, ಬೇರೆ ಮದುವೆಗಳೆಲ್ಲ ಸೆಕೆಂಡ್ರಿ, ಬಟ್ ಹೋಗೇ ಹೋಯ್ತೀವಿ. ಬಟ್ ಆದರೆ ನಮ್ಮನೆ ಮದುವೆ ಅಂತ ಬಂದಾಗ ನಮ್ಮಮ್ಮಗೆ ಇದೇ ನಮ್ಮನೆ ಲಾಸ್ಟ್ ಮದುವೆ. ಯಾಕೆಂದರೆ ಇರೋನು ಒಬ್ಬನೇ ಮಗ. ಅವ್ನ ಮದುವೆ ರೀ, ನನ್ನ ಮಕ್ಕಳು ಅವ್ನ ಮಕ್ಕಳು ನಾಮಕರಣ ಅದು ಇದು ಅಂತ ಇರಬೇಕು ಹೊರತು ಮದುವೆ ಥರ ಯಾವ ಮಾಡೋ ಫಂಕ್ಷನು ಇಲ್ಲ ನಮ್ಮ ಮನೇಲಿ. ಸೊ ಹಂಗಾಗಿ ಸ್ವಲ್ಪ ಗ್ರ್ಯಾಂಡಾಗೆ ಮಾಡೋಣ, ಚೆನ್ನಾಗೇ ಮಾಡೋಣ, ಚೆನ್ನಾಗೇ ಫುಲ್ ಎಂಜಾಯ್ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಖರ್ಚು ಮಾಡಿ ಮಾಡ್ತಾಯಿದ್ವಿ. ಅದಕ್ಕೆ ಸೊ ನಮ್ಮಮ್ಮಗೂ ಸ್ವಲ್ಪ ಸಿಂಪಲಾಗೆ ನಮ್ಮಮ್ಮ ಹಾಕೋಣ ಥರ ವರ್ಕ್ ಮಾಡಿಸ್ಬಿಟ್ಟು ಕೊಡೋಣ ಅಂದ್ಬಿಟ್ಟು ವರ್ಕ್ ಮಾಡ್ಸೋಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಏನೋ ಯಾವ ಥರ ವರ್ಕ್ ಮಾಡಿಸ್ಲಮ್ಮ? ಹಾಕತ್ತೀಯ ತಾನೇ? ಏನಮ್ಮ ಮಾತಾಡಮ್ಮ? ಏನು ಮಾತಾಡೋಣ? ನಮ್ಮಮ್ಮ ಮುಖ ತಕ್ಕ ಬಂದೈತಲ್ಲ, ಇಲ್ಲೆಲ್ಲ ಅನ್ಕಳ ಮಾಡ್ರಿ, ಹಾಪ್ಸ್ಬಿಟ್ರದೆಲ್ಲ ಕಣ್ಣು ಊದಿರೋ ಥರ ಕಾಣಿಸ್ತೈತಿ. ಉಚ್ಕೊಬಿಡ ಬರೀ ಮೇಲ್ಮೇಲೆ ಮಾತ್ರ ಅಂತ ಅನ್ಕ. ಅದು ಅಮ್ಮಗೆ ಡ್ರಾಪ್ಸ್ ಇನ್ನೂ ಬಿಡಿ ಅಂತ ಹೇಳಿದ್ರೆ ಸ್ವಲ್ಪ ಲೇಸರ್ ಟ್ರೀಟ್ಮೆಂಟ್ ಆಯಿತು ಮೊನ್ನೆ. ಆ ಲೆಫ್ಟ್ ಸೈಡಿಗೆ ಲೇಸರ್ ಟ್ರೀಟ್ಮೆಂಟು ಮಾಡಿಸ್ಕೊಂಬಂದರೆ ಸ್ವಲ್ಪ ಡ್ರಾಪ್ ಬಿಡಿಸಿದ್ನಲ್ಲ, ಅದಕ್ಕೆ ಸ್ವಲ್ಪ ಇಲ್ಲೆಲ್ಲ ಊದಿರೋ ಥರ ಸ್ವಲ್ಪ ಇದಾಗಿರೋ ಥರ ಕಾಣಿಸ್ತೈತೆ. ಬಟ್ ಆ ಥರ ಏನಾಗಿಲ್ಲ. ಅದು ಕಣ್ಣಿಗೆ ಇದು ಮಾಡ್ತಿದ್ದೀವಲ್ಲ, ಅದಕ್ಕೆ ಆ ಥರ ಹಂಗೆ ಕಾಣಿಸ್ತೈತಲ್ವ ನಮ್ಮ ಮಗನ ಮದುವೆ ಮಾಡ್ತಾಯಿದ್ದೆ. ಏನಮ್ಮ ಖುಷಿ ಆಯ್ತೈತಾ? ಏನಾದ್ರು ಮಾತಾಡು. ಮಗನ ಮದುವೆ ಮಾಡ್ತಿದ್ಯಾ, ಎಲ್ಲರಿಗೂ ಸೀರೆ ತಂದಿದ್ಯಾ, ಬಟ್ಟೆ ತಂದಿದ್ಯಾ, ಗ್ರ್ಯಾಂಡಾಗಿ ಮಾಡ್ತಿದ್ಯಾ, ಇದೇ ಲಾಸ್ಟ್ ಮದುವೆ. ಇನ್ನೇನು ನಮ್ಮ ಸರಿ ಅವ್ರ ಮಕ್ಕಳು ಮೊಮ್ಮಕ್ಕಳು ನೋಡ್ಬೇಕಷ್ಟೇ ನೀನು ಅಲ್ಲ. ಇನ್ಯಾವ ಸದ್ಯಕ್ಕೆ ನಮ್ಮಲ್ಲಿ ಫಂಕ್ಷನ್ನು ತೀರಾ ಅಂತ ಮತ್ತು ಜಾತ್ರೆ ಒಂದೈತೆ. ಬಟ್ ಅದು ಇವಾಗ ಮದುವೆ ಮಾಡಿರ್ತೀವಿ, ಜಾತ್ರೆ 1.5 ತಿಂಗಳೈತೆ. ಜಾತ್ರೆ ಒಂದು ಸಿಂಪಲ್ಲಾಗಿ ಅಷ್ಟೇ, ಮನೆಯವ್ರ ಪೂರ್ತಿಗೆ ಅಷ್ಟೇ. ನಾವು ರಿಲೇಷನ್ಗೆ ಮರಿ ತರೋದು ಎಲ್ಲ ಏನಿಲ್ಲ. ನಾವು ಈಗಲೇ ಆಲ್ರೆಡಿ ಮರಿಗಳ ಮೇಲೆ ಮರಿ ತಂದ್ಬಿಟ್ಟು ಬೀರೂಟ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಜಾತ್ರೆ ಸಿಂಪಲ್ಲಾಗಿ ಮಾಡ್ತೀವಲ್ಲ ನಾವು. ಅವ್ರ ಸಮೀಪ ನಿನ್ನ ಮಗ ಸೊಸೆ ಬತ್ತರೋ ಬರೋಕ್ಲೋ ಜಾತ್ರೆ ಗೊತ್ತಿಲ್ಲ. ಬರ್ತಾರೆ ಅಂತೀಯಾ? ನಾನು ನೆನ್ನೆ ಕೇಳಿದೆ ಬರೋಕ್ಲ ಅನ್ನಪ್ಪ. ಇವಾಗಿನ ಹೋಗಿರ್ತೀವಿ, ಮತ್ತೆ ಬೇರೆ ಬರಲ್ಲ ಅಂತ ಅನ್ನಪ್ಪ. ಅವಾಗಿ ನೋಡೋದು ಬಾ ಅಂತ ಕರೆದು ನೋಡೋದು ಏನಂತಾನೆ ಅಲ್ವಾ? ಓಕೆ ಗೈಸ್, ಇವಾಗ ಹೋಗಿ ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಬಿಟ್ಟು ಬರೋಣ. ಸುಸ್ತಾಯ್ತೆ, ನನಗೂ ಕೈ ನೋವು ಬರ್ತೈತೆ. ಟ್ರೈಪಾಡ್ ಬೇರೆ ತಂದಿಲ್ಲ ಹಿಂಗೆ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ, ಗಂಟ್ಲು ಮೇಲೆ ಒಣಗ್ತೈತೆ. ಓಕೆ ಗೈಸ್, ಸಿಂಪಲಾಗಿ ವರ್ಕ್ ಮಾಡಿಸ್ತೀನಿ. ವರ್ಕ್ ಮಾಡಿಸ್ಕೊಂಡು ತಗೊಬಂದ್ಮೇಲೆ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಬ್ಲೌಸು ಸೀರೆ ಎಲ್ಲ. ಓಕೆನಾ? ಏನೋ ಅನ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ.